ದರ್ಶನ್ ಅಂಡ್ ಗ್ಯಾಂಗ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗೋಗ್ಬಿಟ್ಟಿದೆ. ಯಾಕೆಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳ ವಿಚಾರಣೆ ಇವತ್ತು 57ನೇ ಸ್ಪೆಷಲ್ ಕೋರ್ಟ್ನಲ್ಲಿ ಇವತ್ತು ನಡೀತಾ ಇರುವಂತಹ ವಿಶೇಷ ವಿಚಾರಣೆ ಅನ್ನುವಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಗಮನಿಸ್ತಾ ಹೋದ್ರೆ ಸಿಕ್ಕಾಪಟ್ಟೆ ಸಾಕಷ್ಟು ಸದ್ದನ್ನ ಮಾಡಿತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಕೊನೆಗೂ ಕೂಡ ಇದೀಗ ಟ್ರಯಲ್ ಆರಂಭ ಆಗಿದೆ. ಯಾವಾಗ ಟ್ರಯಲ್ ಆರಂಭ ಆಗುತ್ತೆ, ಏನಾಗುತ್ತೆ ಅನ್ನುವಂಥದ್ದು ಬಹಳಷ್ಟು ಒಂದು ರೀತಿಯಾದಂತಹ ಚರ್ಚೆಯು ಕೂಡ ಆರಂಭ ಆಗಿತ್ತು. ಸೊ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬ್ರೇಕಿಂಗ್ ಇದೆ, ಅದು ಕೂಡ ಗಮನಿಸ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಆರಂಭ ಆಗಿರುವಂತದ್ದು. ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಟೆನ್ಷನ್ ಇದೀಗ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳ ವಿಚಾರಣೆ 57ನೇ ಸ್ಪೆಷಲ್ ಒಂದ್ ಕಡೆ ಸೆಷನ್ ಕೋರ್ಟ್ ನಲ್ಲಿ, ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಕೋರ್ಟ್ ನಲ್ಲಿ ನಡೀತಾ ಇರುವಂತಹ ವಿಚಾರಣೆ, ಆರೋಪಿಗಳ ಹಾಜರಾತಿ ಪಡೆದುಕೊಳ್ತಾ ಇರುವಂತಹ ಕೋರ್ಟ್. ಸೊ 57ನೇ ಸೆಷನ್ ಕೋರ್ಟ್ ನಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು. ಸೊ ಇವತ್ತು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ 7 ಮತ್ತು 8ನೇ ಸಾಕ್ಷಿ. ಸೊ ಈ 7 ಮತ್ತು 8ನೇ ಸಾಕ್ಷಿ ಅಂತಂದಾಗ ಸಹಜವಾಗಿ ರೇಣುಕಾಸ್ವಾಮಿ ಅವರ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ. ಸೊ ವಿಚಾರಣೆಗೆ ಆಗ್ತಿದ್ದ ಹಾಗೆ ಸೊ ರೇಣುಕಾಸ್ವಾಮಿಯ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸೊ ಈಗಾಗಲೇ ಗಮನಿಸ್ತಾ ಹೋದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ಆರಂಭ ಆಗಿರುವಂಥದ್ದು. ಡಿ ಗ್ಯಾಂಗ್ ಏನಿತ್ತಲ್ಲ, ಈ ಡಿ ಗ್ಯಾಂಗ್ಗೆ ಇದೀಗ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಸೊ ಏನಾಗುತ್ತೋ ಏನ್ ಕಥೆನೋ ಅನ್ನುವಂಥದ್ದು. ಸೊ ಈ ಟ್ರಯಲ್ ಆರಂಭ ಆಗಿರೋದ್ರಿಂದಾಗಿ ಈಗಾಗಲೇ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದ್ ಕಡೆ ಹಾಜರಾಗಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಕೂಡ ಒಂದ್ ಕಡೆ ಲಭ್ಯವಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಇವತ್ತು ಟ್ರಯಲ್ ಆರಂಭ ಆಗ್ತಿದ್ದ ಹಾಗೆ ಈ ಡಿ ಗ್ಯಾಂಗ್ಗೆ ಒಂದು ರೀತಿಯಾದಂಥ ಟೆನ್ಷನ್ ಮೇಲೆ ಟೆನ್ಷನ್, ಏನಾಗುತ್ತೋ ಏನ್ ಕಥೆನೋ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ಈಗ ಹೊರಗೆ ಡೆವಿಲ್ ದರ್ಶನ, ಒಳಗೆ ನರಕ 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 ಅನ್ನುವಂಥ ರೀತಿಯಾಗಿ. ಯಾಕೆಂದ್ರೆ ಈಗಾಗಲೇ ಗಮನಿಸ್ತಾ ಇದ್ದೀವಿ ಡೆವಿಲ್ ಸಿನಿಮಾ ಒಂದ್ ಕಡೆ ಸಕ್ಸಸ್ ಕಾಣಿಸ್ಕೊಳ್ತಾ ಇರುವಂಥದ್ದು. ಅಭಿಮಾನಿಗಳು ಕೂಡ ಒಂದ್ ಕಡೆ ಸಿನಿಮಾವನ್ನ ಬಹಳಷ್ಟು ಅದ್ದೂರಿಯಾಗಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಟೆನ್ಷನ್ ಮಧ್ಯದಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಬಹಳಷ್ಟು ಸಂಭ್ರಮ, ಡೆವಿಲ್ ಒಂದ್ ಕಡೆ ಗೆಲ್ತಾ ಇದೆ ಅನ್ನುವಂಥದ್ದು ಒಂದು ರೀತಿಯಾದಂತ. ಆದ್ರೆ ಮತ್ತೊಂದು ಕಡೆ ಇವತ್ತು ಟ್ರಯಲ್ ಅಲ್ಲಿ ಏನಾಗುತ್ತೋ ಏನ್ ಕಥೆನೋ ಅನ್ನುವಂಥ ಲೆಕ್ಕಾಚಾರ. ಸೊ ಹಾಗಾಗಿ ಹೊರಗೆ ಡೆವಿಲ್ ದರ್ಶನ್, ಮತ್ತೊಂದು ಕಡೆ ಈಗ ವಿಚಾರಣೆಗೆ ಹಾಜರಾದಂತ ಕೊಲೆ ಆರೋಪಿ ದರ್ಶನ್. ಸೊ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದಾರೆ ದರ್ಶನ್. ಸೊ ಆರೋಪಿ ದರ್ಶನ್ ಸೇರಿ 7 ಆರೋಪಿಗಳು ಒಂದ್ ಕಡೆ ಹಾಜರಾಗಿರುವಂತದ್ದು. ದರ್ಶನ್ ಪರ ವಾದ ಮಂಡಿಸಲಿದ್ದಾರೆ ಸಿ.ವಿ. ನಾಗೇಶ್ ಅವರು, ಹಿರಿಯ ವಕೀಲರು. ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದಾರೆ ಆರೋಪಿ ದರ್ಶನ್. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿರುವಂತಹ ದರ್ಶನ್, ಆರೋಪಿ ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳು ಹಾಜರಾಗಿದ್ದಾರೆ. ದರ್ಶನ್ ಪರ ವಾದವನ್ನ ಮಂಡಿಸಲಿದ್ದಾರೆ ಸಿ.ವಿ. ನಾಗೇಶ್ ಅವರು, ಹಿರಿಯ ವಕೀಲರು. ವಿಚಾರಣೆಗೆ ಹಾಜರಾದಂತ ಕೊಲೆ ಆರೋಪಿ ಈಗಾಗಲೇ ಗಮನಿಸ್ತಾ ಹೋದ್ರೆ ಸೊ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದಾರೆ. ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿರುವಂಥದ್ದು. ಸೊ ಅದ್ರ ಜೊತೆಗೆ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಸಿ.ವಿ. ನಾಗೇಶ್ ಅವರು ಸೊ ಈ ವಾದ ಪ್ರತಿವಾದವನ್ನ, ಯಾಕಂದ್ರೆ ಅವರ ಪರ ದರ್ಶನ್ ಪರ ವಾದವನ್ನ ಮಂಡಿಸ್ತಾರೆ ಹಿರಿಯ ವಕೀಲರು. ಸೊ ಈಗಾಗಲೇ ಈ ಹಿಂದೆಯೂ ಕೂಡ ಸಿ.ವಿ. ನಾಗೇಶ್ ಅವರ ಹೆಸರನ್ನು ನಾವು ಬಹಳಷ್ಟು ಬಾರಿ ಬೇರೆ ಬೇರೆ ಕೇಸ್ಗಳಲ್ಲೂ ಕೂಡ ನಾವು ಗಮನಿಸಿದ್ವಿ. ವಾದ ಪ್ರತಿವಾದವನ್ನ ಯಾವ ರೀತಿಯಾಗಿ ಮಾಡ್ತಾರೆ, ಏನ್ ಕತೆ ಅನ್ನೋದು ಕೂಡ ನಾವು ಕೂಡ ಗಮನಿಸಿದ್ವಿ. ಸೊ ಈ ಕಡೆ SPP ಪ್ರಸನ್ನ ಕುಮಾರ್ ಅವರು ಕೂಡ ಒಂದ್ ಕಡೆ ಸರ್ಕಾರದ ಪರ ವಕೀಲರು ವಾದವನ್ನ ಮಂಡಿಸ್ತಾರೆ. ಸೊ ಯಾವ ರೀತಿಯಾದಂತ ಟ್ರಯಲ್ ಆರಂಭ ಆಗುತ್ತೆ, ಸೊ ವಾದ ಪ್ರತಿವಾದ ಯಾವ ರೀತಿಯಾಗಿ ಆರಂಭ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ಮಾಡ್ತೀವಿ. ಈಗಾಗಲೇ ಗಮನಿಸ್ತಾ ಹೋದ್ರೆ ನೋಡಿ, ಹೊರಗಡೆ ಡೆವಿಲ್ಸ್ ಇರುವ ಬಹಳಷ್ಟು ಸಂಭ್ರಮ ಸಡಗರ ಒಂದ್ ಕಡೆ ಮನೆ ಮಾಡಿದೆ. ಅಭಿಮಾನಿಗಳಲ್ಲೂ ಕೂಡ ಒಂದ್ ಕಡೆ ಹರ್ಷೋದ್ಗಾರ, ತುಂಬಾ ಅದ್ಭುತವಾದಂಥ ಒಂದು ಕಡೆ ಸಿನಿಮಾ ಅನ್ನುವಂಥ ಮೂಲಕ ಅಭಿಮಾನಿಗಳು ಕೂಡ ಸಾಕಷ್ಟು ಬಾರಿ, ಯಾಕಂದ್ರೆ ಹೌಸ್ಫುಲ್ ಎಲ್ಲ ಕಡೆಯೂ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದ್ದ ಹಾಗೆ ಎಲ್ಲ ಕಡೆಯೂ ಕೂಡ ಹೌಸ್ಫುಲ್ ಆಗಿತ್ತು. ಅದಾದ ನಂತರ ಅಭಿಮಾನಿಗಳಲ್ಲೂ ಕೂಡ ಒಂದಿಷ್ಟು, ಯಾಕೆ ಅಂತಂದ್ರೆ ಬಹಳ ಟೆನ್ಷನ್ ಆಗೋಗ್ಬಿಟ್ಟಿದ್ದು, ದರ್ಶನ್ ಅವರು ಹೊರಗಡೆ ಇರಬೇಕಾಗಿತ್ತು ಅನ್ನುವಂಥ ಲೆಕ್ಕಾಚಾರ. ಬಟ್ ಇದೀಗ ಆ ಎಲ್ಲಾ ಟೆನ್ಷನ್ಗಳ ಮಧ್ಯದಲ್ಲಿ ಇವತ್ತು ಟ್ರಯಲ್ ಆರಂಭ ಆಗಿದೆಲ್ಲ, ಈ ಟ್ರಯಲ್ ಆರಂಭ ಆಗಿರುವಂಥದ್ದು ಒಂದು ಕಡೆ ಗಮನಿಸ್ತಾ ಹೋದ್ರೆ ಸೊ ಹೊರಗಡೆ ಡೆವಿಲ್ ದರ್ಶನ ಒಂದ್ ಕಡೆ, ಒಳಗೆ ನರಕ ನರಕ ಅನ್ನುವಂಥದ್ದು ಮತ್ತೊಂದು ಕಡೆ. ಸೊ ಈಗ ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ಗೆ ಹಾಜರಾಗಿದ್ದಾರೆ. ಪ್ರಾಸಿಕ್ಯೂಷನ್ ಪರ SPP ಪ್ರಸನ್ನ ಕುಮಾರ್ ಅವರು ಕೂಡ ಹಾಜರಾಗಿರುವಂಥದ್ದು. ಈಗ ಸರ್ಕಾರದ ಪರ ವಕೀಲರು, ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿ. ಒಂದು ಕಡೆ ಗಮನಿಸ್ತಾ ಹೋದ್ರೆ ಸಾಕ್ಷಿ ನಂಬರ್ 7 ಮತ್ತು 8ನೇ ಏನಿದ್ದಾರೆ ಈಗಾಗಲೇ ಒಂದಿಷ್ಟು ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು.
ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿ ಕೋರ್ಟ್ಗೆ ಹಾಜರಾಗಿರುವಂತದ್ದು. ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈ ಕಡೆ ಇನ್ ಕ್ಯಾಮೆರಾ ಪ್ರಕ್ರಿಯೆ ನಡೆಸಲು ಕೋರ್ಟ್ ಒಂದ್ ಕಡೆ ತೀರ್ಮಾನ ಮಾಡಿದೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು. ಈಗಾಗಲೇ ಗಮನಿಸ್ತಾ ಹೋದ್ರೆ ರೇಣುಕಾಸ್ವಾಮಿ ತಂದೆ ತಾಯಿಯು ಕೂಡ ಇದೀಗ ಹಾಜರಾಗಿದ್ದಾರೆ ಕೋರ್ಟ್ಗೆ. ಕೋರ್ಟ್ಗೆ ಹಾಜರಾಗಿರುವಂತದ್ದು. ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಹಾಜರಾಗಿದ್ದಾರೆ. ಸರ್ಕಾರದ ಪರ ವಕೀಲರು ಇನ್ ಕ್ಯಾಮೆರಾ ಪ್ರಕ್ರಿಯೆ ನಡೆಸಲು ಕೋರ್ಟ್ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಂಡಿದೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನ ನಡೆಯುತ್ತೆ. ಇವತ್ತು ದರ್ಶನ್ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಒಂದು ರೀತಿಯಾಗಿ ಜೈಲ್ ಫಿಕ್ಸ್ ಆಗುತ್ತಾ ಅಥವಾ ಯಾವ ರೀತಿಯಾದಂಥ ಶಿಕ್ಷೆ ಆಗಬಹುದು ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಕೂಡ ಆರಂಭ ಆಗಿದೆ. ಯಾಕಂದರೆ ಈಗಾಗಲೇ ಹಿರಿಯ ವಕೀಲರುಗಳು ಮಾತಾಡುವಂಥ ಲೆಕ್ಕಾಚಾರ ನೋಡ್ತಾ ಹೋದರೆ ಏನಾಗಬಹುದು, ಈಗ ಟ್ರಯಲ್ ಆರಂಭ ಆಗಿದೆ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗಬಹುದು ಅನ್ನುವಂಥದ್ದು ಒಂದಿಷ್ಟು ಚರ್ಚೆಗಳು ಸಹಜವಾಗಿ ಆಗ್ತಾ ಇರುವಂಥದ್ದು. ಯಾಕಂದರೆ ದರ್ಶನ್ ಅವರು ಸಿಕ್ಕಾಪಟ್ಟೆ ಒಂದಿಷ್ಟು ಟೆನ್ಷನ್ನಲ್ಲಿ ಇದ್ದಾರೆ ಅನ್ನುವಂಥದ್ದು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಾರೆ ಅನ್ನುವಂಥದ್ದು. ಈಗಾಗಲೇ ರೇಣುಕಾಸ್ವಾಮಿ ತಂದೆ ತಾಯಿ ಒಂದು ಕಡೆ ಅವರು ಕೂಡ ಹಾಜರಾಗಿದ್ದಾರೆ. ಸರ್ಕಾರದ ಪರ ವಕೀಲರಾಗಿರುವಂಥ ಪ್ರಸನ್ನ ಕುಮಾರ್ ಅವರು ಕೂಡ ಹಾಜರಾಗಿರುವಂಥದ್ದು. ಇನ್ ಕ್ಯಾಮ್ರಾ ವಿಚಾರಣೆ ನಡೆಯುತ್ತೆ. ಈಗಾಗಲೇ ಒಂದು ಕಡೆ ಗಮನಿಸ್ತಾ ಹೋದ್ರೆ ಬಹಳ ಟೆನ್ಷನ್ ಮೇಲೆ ಟೆನ್ಷನ್ ಇವತ್ತು ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ. ಈಗ ಯಾವ ರೀತಿಯಾದಂಥ ವಿಚಾರಣೆ ನಡೆಯುತ್ತೆ, ಏನು ಕತೆ, ಯಾವ ರೀತಿಯಾದಂಥ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಎಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಈಗಾಗಲೇ ಈ ಸಿನಿಮಾ ವಿಚಾರ ಆಯಿತು, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂಥ ಚರ್ಚೆ ನಡೀತಾ ಇದೆ, ಏನು ಕತೆ ಅನ್ನುವಂಥದ್ದು ಕೂಡ. ಈಗ ದರ್ಶನ್ ಜೈಲ್ನಲ್ಲಿ ಇರೋದ್ರಿಂದಾಗಿ ಜೈಲ್ನಲ್ಲಿ ರಿಲೀಸ್ ಆಗೋದೇ ಇಲ್ವಾ ಅನ್ನುವಂಥ ಒಂದು ಕಡೆ ಪ್ರಶ್ನೆಯೂ ಕೂಡ ಸಹಜವಾಗಿ ಹುಡ್ತಾ ಇರುವಂಥದ್ದು. ದರ್ಶನ್ ವಿರುದ್ಧ ಒಂದು ಕಡೆ ಇದೆಯಾ ಸ್ಟ್ರಾಂಗ್ ಎವಿಡೆನ್ಸ್ ಅನ್ನುವಂಥ ಒಂದಿಷ್ಟು ಆರೋಪಗಳು, ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಇಷ್ಟು ದಿನ ಒಂದು ಲೆಕ್ಕ, ಇನ್ ಮುಂದೆ ಮತ್ತೊಂದು ಲೆಕ್ಕ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೊರಗೆ ಡೆವಿಲ್ ದರ್ಶನ, ಒಳಗೆ ನರಕ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಜೈಲಿನಿಂದ ರಿಲೀಸ್ ಆಗೋದೇ ಇಲ್ವಾ ದರ್ಶನ್ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ದರ್ಶನ್ ವಿರುದ್ಧ ಇದೆಯಾ ಸ್ಟ್ರಾಂಗ್ ಎವಿಡೆನ್ಸ್, ಏನಾದ್ರೂ ಸ್ಟ್ರಾಂಗ್ ಎವಿಡೆನ್ಸ್ ಏನಾದ್ರೂ ಸಿಕ್ಕಿದ್ಯಾ? ಇಷ್ಟು ದಿನ ಒಂದು ಲೆಕ್ಕ, ಇನ್ ಮುಂದೆ ಮತ್ತೊಂದು ಲೆಕ್ಕ ಅನ್ನುವಂತ ರೀತಿಯಾಗಿ ಜೈಲಿನಲ್ಲಿ ದರ್ಶನ್ಗೆ ಶುರುವಾಗಿದೆಯಾ ಮತ್ತೊಂದು ಸಂಕಷ್ಟ. ಈಗ ಟ್ರಯಲ್ ಆರಂಭ ಆಗ್ತಾ ಇದ್ದಾಗೆ ಡಿ ಗ್ಯಾಂಗ್ಗೆ ಮತ್ತೊಂದು ರೀತಿಯಾದಂತ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಎಲ್ಲಿ ಜೈಲಿನಿಂದ ರಿಲೀಸ್ ಆಗ್ತೀನೋ ಇಲ್ವೋ ಅನ್ನುವಂತ ಒಂದಿಷ್ಟು ದರ್ಶನ್ ಅವರು ಕೂಡ ಭಯ ಆರಂಭ ಆಗಿದೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಗಮನಿಸ್ತಾ ಹೋದ್ರೆ ಇಷ್ಟು ದಿನ ಒಂದು ಲೆಕ್ಕ, ಇನ್ ಮುಂದೆ ಮತ್ತೊಂದು ಲೆಕ್ಕ ಅನ್ನುವಂತ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಜೈಲಿನಲ್ಲಿ ಇದ್ದಂತ ದರ್ಶನ್ ಅವರಿಗೆ ಇದೀಗ ಟ್ರಯಲ್ ಆರಂಭ ಆಗಿದೆ. ಟ್ರಯಲ್ ಆರಂಭ ಆಗ್ತಿದ್ದ ಹಾಗೆ ಒಂದು ರೀತಿಯಾದಂಥ ಚರ್ಚೆ ಆರಂಭ ಆಗಿರುವಂಥದ್ದು. ಯಾಕಂತಂದ್ರೆ ಇಷ್ಟು ದಿನದ ಒಂದು ಲೆಕ್ಕ ಆಗಿತ್ತು, ಇನ್ ಮುಂದೆ ಮತ್ತೊಂದು ಲೆಕ್ಕ. ಹಾಗಾಗಿ ಜೈಲಲ್ಲಿ ಇರುವಂಥ ದರ್ಶನ್ಗೆ ಶುರುವಾಗಿದೆ ಮತ್ತೊಂದು ಸಂಕಷ್ಟ ಅಂತಾನೆ ಹೇಳ್ಬೋದು. ಯಾವ ರೀತಿಯಾದಂಥ ಒಂದಿಷ್ಟು ಭಯ ಕಾಡ್ತಾ ಇದೆ, ಎಲ್ಲಿ ಯಾವಾದರೂ ಏನಾದರೂ ಶಿಕ್ಷೆ ಆಗ್ಬಿಡುತ್ತಾ ಅನ್ನುವಂಥ ಒಂದಿಷ್ಟು ಅನುಮಾನವೂ ಕೂಡ ಅವರಿಗೆ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಹೋದ್ರೆ ವಾದ ಪ್ರತಿವಾದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಾದ ಪ್ರತಿವಾದ ಆರಂಭ ಆಗುತ್ತೆ. ದರ್ಶನ್ ಪರ ವಕೀಲರು ಕೂಡ ಒಂದಿಷ್ಟು ವಾದವನ್ನ ಮಾಡ್ತಾರೆ, ಮತ್ತೊಂದು ಕಡೆ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನ ಆರಂಭ ಮಾಡ್ತಾರೆ. ವಾದ ಪ್ರತಿವಾದಗಳನ್ನ ಆಲಿಸಿ ಅದಾದ ನಂತರ ನ್ಯಾಯಾಧೀಶರು ಒಂದಿಷ್ಟು ಕೊಡ್ತಾರೆ.